ರಾಮಕೃಷ್ಣ ಎಚ್ ಮಲಿಗಿರಿ ಅವರು ನಾಟಕವಾಗಿ ರೂಪುಗೊಳ್ತವೆ. ಒಂದು ತವರಿನ ತಮ್ಮ ಮತ್ತು ಒಂದು ತಂಗಿಯಲ್ಲ ತಾಯಿಯನ್ನು ನಾಟಕಗಳು ಅವು ಎಷ್ಟರ ಮಟ್ಟಿಗೆ ಜನಪ್ರಿಯತೆ ಗಳಿಸುತ್ತೆ ಅಂದ್ರೆ ಬರೆದಿದ್ದವರು ಅವರೇ, ಡೈರೆಕ್ಷನ್ ಅವರೇ ಮಾಡ್ತಿದ್ರು. ಸುಮಾರು 20 ವರ್ಷಗಳಿಂದ ನಾವು ಕೂಡ ಒಂದು ನಮ್ಮ ಗ್ರಾಮದಲ್ಲಿ ಆ ನಾಟಕನ ಪ್ರದರ್ಶನ ಮಾಡಿರ್ತೀವಿ. ತುಂಬಾ ಯಶಸ್ಸಿಂದ ಮಂಡ್ಯ ಭಾಗದಲ್ಲಿ ತುಂಬಾ ಯಶಸ್ಸನ್ನು ಗಳಿಸ್ಕೊಟ್ಟವರು, ಸಾಮಾಜಿಕ ನಾಟಕಕ್ಕೆ ಹೊಸ ರಂಗನ್ನ ತುಂಬಿದವರು ಶ್ರೀ ಬಿ ರಾಮಕೃಷ್ಣ ಅವರು. ಇವತ್ತು ಏನ್ ಪದಕನ ಪಡಿತಾ ಇದ್ದಾರೆ, ಇವಾಗ ಮಾರ್ಗದರ್ಶಕರಾದವರು, ಮಾರ್ಗರೂಪಿಗಳಾದವರು, ಶಹರ ದರ್ಶನದ ಮೂಲಕ ಇವತ್ತು ಒಬ್ಬ ನಿರ್ದೇಶಕರಾಗಿದ್ದಾರೆ ಅಂದ್ರೆ ಅವರಿಗೆ ಗುರುವಿನ ಪಾತ್ರ ವಹಿಸಿದವರು ನಮ್ಮ ರಾಮಕೃಷ್ಣ ಸರ್. ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರೂ ಕೂಡ ನಾನು ರಂಗಭೂಮಿ ಕಲಾವಿದರ ಪರವಾಗಿ ಹಾಗೂ ಸಭಿಕರ ಪರವಾಗಿ ಎಲ್ಲ ಗಣ್ಯರ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ರಘು ಟೋಟಲ್ಲಿ ಅವರು ಮಾಡ್ತೀನಿ ಅಂತ ಒಪ್ಪಿಕೊಂಡು ಕಾರಣಾಂತರಗಳಿಂದ ಬಂದಿಲ್ಲ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಶಂಕರ್ ರಸ್ಪುತ್ ಅವರು ಆಗಮಿಸಿದ್ರು. ಕಾರಣಾಂತರಗಳಿಂದ ಕೆಲವೇ ನಿಮಿಷಗಳಲ್ಲಿ ಬರ್ತೀನಿ ಅಂತ ಹೇಳಿ ತೆರಳಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ವೇದಿಕೆಯಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತೀನಿ. ಮಂಡ್ಯ ಭಾಗದಲ್ಲಿ ಇವತ್ತು ಒಂದು ಹೆಸರು ಕೇಳಿ ಬರುತ್ತೆ, ವಿನಯವಂತ, ಗುಣವಂತ ಅಂತ. ಎಲ್ಲರೊಳಗಂತಾಗ ಮಂಕುತಿಮ್ಮ ಎಂಬ ಟ್ರಸ್ಟ್ ಮೂಲಕ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನ, ಹಲವಾರು ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯನ್ನ, ಹಲವಾರು ಯುವಕರಿಗೆ ದಾರಿದೀಪವಾಗಿ ನಿಂತಿದ್ದಾರೆ. ಮಂಡ್ಯದ ಎಂ ವಿನಯ್ ಕುಮಾರ್ ಅವರು ಈ ದಿನ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ರಂಗಭೂಮಿ ಕಲಾವಿದರ ಪರವಾಗಿ, ಎಲ್ಲ ಸಭಿಕರ ಪರವಾಗಿ, ಎಲ್ಲ ಗಣ್ಯರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ. ಹಾಗೇನೆ KS ಕುಮಾರ್ ಅವರು, ಮನ್ಮೂಲ್ ಮಾಜಿ ನಿರ್ದೇಶಕರು ಮೈಸೂರು, ಅವರ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ನಾನು ಎಲ್ಲರ ಪರವಾಗಿ, ಎಲ್ಲ ಗಣ್ಯರ ಪರವಾಗಿ ಕಾರ್ಯಕ್ರಮಕ್ಕೆ ಟ್ರಸ್ಟ್ ವತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸ್ತೀನಿ. ಹಾಗೇನೆ ಆತ್ಮೀಯ ಮಿತ್ರ ಸುರೇಂದ್ರ ಸಂಡೇಗೌಡ ಅವರು, ಕಲಾವಿದರು, ಕಲಾ ಪೋಷಕರು, ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ತಮ್ಮದೇ ಶೈಲಿಯಲ್ಲಿ ಗುರುತಿಸಿ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗುವಂತವರು ನಮ್ಮ ಬಳ್ಳೇಕೆರೆ ಗ್ರಾಮದ ಶ್ರೀ ಸುರೇಂದ್ರ ಸಂಡೇಗೌಡರು, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯಿತಿ ನಾಟಮಂಗಲ ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ರಂಗಭೂಮಿ ಕಲಾವಿದರ ಸೇವಾ ಸಮಿತಿ ಮೈಸೂರು ಹಾಗೂ ಎಲ್ಲ ನಿರ್ದೇಶಕರ ಪರವಾಗಿ, ಕಲಾವಿದರ ಪರವಾಗಿ ಹಾಗೂ ಎಲ್ಲ ಸಭಿಕರ ಪರವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಕಲಾ ಹಿನ್ನೆಲೆ ಇಲ್ಲ ಅವರಿಗೆ. ಒಬ್ಬ ಕಲಾವಿದನಾಗಿ ಬಣ್ಣ ಹಾಕ್ತಾರೆ. ಕಲಾದೇವಿಯ ಪುತ್ರನಾಗಿ, ಕಲಾದೇವಿಯ ಆರಾಧಕನಾಗಿ ಇವತ್ತು ನೂರಾರು ನಾಟಕಗಳಿಗೆ ನಿರ್ದೇಶನ ಮಾಡಿದ್ದಾರೆ. ಹಲವಾರು ಗ್ರಾಮೀಣ ಪ್ರತಿಭೆಗಳಿಗೆ ಇದನ್ನ ನಾಟಕ ನಿರ್ದೇಶನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದನ್ನ ಇಲ್ಲಿ ಬಂಗಾರದ ಕಡಗ ಸಮರ್ಪಣೆ ಆಗ್ತಾ ಇದೆ. ಅರ್ಕೆರೆ ABC ಸಿದ್ದೇಗೌಡರು ನಾಟಕ ನಿರ್ದೇಶಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಪ್ರದೀಪ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಪ್ರದೀಪ್ ಮತ್ತು ಸಂಪತ್ ಅವ್ರನ್ನ ಸ್ವಾಗತ ಮಾಡ್ತೀನಿ. ಬಳ್ಳೇಕೆರೆ ರಾಮಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯಮಾಡಿ ಯಾವ ಅಂಗಡಿಯಿಂದ ಬಯಸ್ಬೇಡಿ, ನನ್ನ ಹೆಸರು ಹೇಳಿಲ್ಲ ಅಂತ. ಯಾಕೆಂದ್ರೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗ್ತಾ ಇರೋದು. ಯಾವತ್ತು ವೇದಿಕೆ ತುಂಬಿರ್ಬೇಕು, ಸಭಾಂಗಣ ತುಂಬಿರ್ಬೇಕು, ನಮ್ಮ ಹೃದಯ ತುಂಬಿರ್ಬೇಕು. ನೀವೆಲ್ಲ ಬಂದಿರೋದ್ರಿಂದ ನಮ್ಮ ಹೃದಯ ತುಂಬಿ ಬಂದಿದೆ. ಈ ಕಾರ್ಯಕ್ರಮ ಯಾವುದೇ ಗಮನದಲ್ಲಿ ಕೂಡ ಇನ್ನುಳಿದ ಕಾರ್ಯಕ್ರಮ ಶ್ರೀಗಳು ಮಾತಾಡಿದ್ದಾರೆ, ಎಲ್ಲ ಅಚ್ಚುಕಟ್ಟಾಗಿ ಮಾತಾಡೋಣ. ದಯಮಾಡಿ ಒಂದೇ ಒಂದು ರಿಕ್ವೆಸ್ಟ್, ಮುಂದೆ ಕೂರೋಣ, ಇಲ್ಲ ಹಿಂದೆ ನಿಲ್ಲೋಣ. ದಯಮಾಡಿ ಚಂದ್ರಲಿ ಹೊರಡೋರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ದಯಮಾಡಿ ವೇದಿಕೆ ಬರಬೇಕು. ರಮೇಶ್ ಪಂಡಿತ್ ಕನ್ನಡದ ದೀಪ
ಅಂದರೆ ಮಾರ್ಚ್ 4ನೇ ತಾರೀಕು ಜನಿಸಿದ ಎಲ್ಲರ ಪ್ರೀತಿಯ ಪ್ರದೀಪ್ ಅವರು ಮಾಯಿಗೌಡ ಹಾಗೂ ಒಬ್ಬಳಪ್ಪರವರ ಮಗನಾಗಿ ಜನಿಸಿದ ಶ್ರೀಯುತರು IITI ವಿದ್ಯಾಭ್ಯಾಸವನ್ನ ಪಡೆದಿದ್ದಾರೆ. ಜೊತೆಗೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಶಿಕ್ಷಣವನ್ನ ಸಂಕ್ರಮವಾದ ಬೆಳ್ಳೆಕೆರೆ ಹಾಗೂ ಅರಕೆರೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಇವರು ಮೊದಲು ಬಣ್ಣವನ್ನ ಹಚ್ಚಿದ್ದು ನಿಜವಾಗಲೂ ಕಾಕತಾಳೀಯ. ಕಲಾವಿದನಾಗಿ ಬಣ್ಣವನ್ನು ಹಚ್ಚಿದಂತ ಶ್ರೀಯುತರು ಈಗ ರಂಗಭೂಮಿಯ ದಯಮಾಡಿ ಚೂರಿದ್ದು ಕಾಣ್ತೇನೆ. ಅದ್ಭುತ ನಿರ್ದೇಶಕರಾಗಿ ಕನ್ನಡ ಮತ್ತು ಕಲಾ ಸೇವೆಗೆ ಹುಡುಕಾಗಿರ್ತಾರೆ. ಶ್ರೀಯುತರು ವಿಕ್ರಾಂತ್ ಫ್ಯಾಕ್ಟರಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಜೊತೆಗೆ ನಾಟಕ ರಂಗಕ್ಕೆ ಪ್ರವೇಶ ಮಾಡಿದ ಶ್ರೀಯುತರಿಗೆ ಮಧ್ಯ ಕಾರ್ಯಗಳನ್ನು ನಿರ್ದೇಶನ ಮಾಡ್ತಾ 2016ರಲ್ಲಿ ಸಂಪೂರ್ಣವಾಗಿ ನಿರ್ದೇಶನದ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇಲ್ಲಿಯವರೆಗೆ ನೂರಾರು ನಾಟಕಗಳಿಗೆ ನಿರ್ದೇಶನ ಮಾಡಿದ ಶ್ರೀಯುತರು ಸತಿ ಸಂಸಾರ ಜ್ಯೋತಿ ಹಾಗೂ ಪೌರಾಣಿಕ ನಾಟಕದಲ್ಲಿ ಶಕುನಿ ಪಾತ್ರ ಹಾಗೂ ದುರ್ಯೋಧನ ಪಾತ್ರಗಳನ್ನು ಅದ್ಭುತವಾಗಿ ನಿರ್ವಹಿಸಿದ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ಇಂತಹ ಮಹಾನ್ ಬಳ್ಳಾರಿಯ ಚೇತನಕ್ಕೆ ಇದ್ದು ಬಂಗಾರ ಕೊಡಗ ರಾಜಧಾನಿ ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಿರ್ದೇಶಕರಾದಂತಹ ಶ್ರೀಯುತ ಪ್ರದೀಪ್ ಬಳ್ಳಾರಿಯವರಿಗೆ ಅಭಿನಂದನೆಗಳು. ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯ ಕ್ಷಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೋ ಒಂದು ಇಂದಿಗೂ ಸಹ ಬಸ್ ವ್ಯವಸ್ಥೆಯನ್ನೇ ಕಾರಣ ಒಂದು ಗ್ರಾಮದಿಂದ ಆಗಮಿಸಿ ನಾಲ್ವರು ಕೃಷ್ಣರಾಜ ಒಡೆಯರವರು, ಜಯಚಾಮರಾಜೇಂದ್ರ ಒಡೆಯರವರು ಇದೇ ವೇದಿಕೆ ಮೇಲೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂತ ಜಯಲಲಿತಾ ಮೇಡಮ್ ಅವರು 1966ರಲ್ಲಿ ನಾಟ್ಯ ಪ್ರದರ್ಶನ ಮಾಡಿದ್ದಾರೆ. ಅಂತಹ ವೇದಿಕೆ ಮೇಲೆ ನಿಲ್ಲದ ಒಂದು ಸೌಭಾಗ್ಯ, ಅಂತಹ ವೇದಿಕೆ ಮೇಲೆ ಚಿನ್ನದ ಕಡಗವನ್ನು ಪಡೆದಿದ್ದಾರೆ ಅಂದ್ರೆ ನಿಷ್ಠಾಲು ಅದ್ಭುತವಾದ ಕ್ಷಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಂದಿದ್ರೆ ಮೈಸೂರೇ ಹಾಗೆ ಕಲೆಗೆ ಕೈಗೂಡಿಸಿ ಕರೆದು ಕಲೆಯನ್ನು ಪೋಷಿಸ್ತಕ್ಕಂಥ ಯಾವುದಾದ್ರೂ ಭಾರತದಲ್ಲಿ ಒಂದು ನಗರ ಇದ್ರೆ ಅದು ಮೈಸೂರು ತಪ್ಪಾಗಲಿಕ್ಕಿಲ್ಲ. ಹಲವಾರು ನಿರ್ದೇಶಕರನ್ನ ಕೊಟ್ಟಿರ್ತಕ್ಕಂಥ ಈ ವೇದಿಕೆ ಇದು ನಿಜವಾಗಲೂ ಪೂಜ್ಯನೀಯ ಸ್ಥಿತಿಗೆ ತಲುಪ್ತಾ ಇದೆ. ಕಾರಣ ನಮ್ಮೆಲ್ಲರ ಆತ್ಮೀಯ ಹಾಗೂ ಪೂಜ್ಯನೀಯ ಸ್ವಾಮೀಜಿಗಳಾಗಿರ್ತಕ್ಕಂಥ ನಿಶಾಂತ ಸ್ವಾಮೀಜಿಯವರ ಕೈಯಿಂದ ಬಂಗಾರದ ಕಡೆಗ ನೆರವೇರ್ತಕ್ಕಂಥದ್ದು ಪೂರ್ವಜನ್ಮದ ಪುಣ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಂಪತಿ ಸಮೇತರಾಗಿ ಬಂಗಾರದ ಕಡೆಗ ಸ್ವೀಕರಿಸ್ತಾ ಇದ್ದಾರೆ. ದಯಮಾಡಿ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ವತಿಯಿಂದ ಬಂಗಾರದ ಕಡೆಗ ಭೋಜನ ಆಗ್ತಾ ಇದೆ. ನನ್ನೂರಿನ ಪ್ರತಿಭೆ, ಬಳ್ಳಾರಿಕೆರೆಯ ಪ್ರತಿಭೆ ಶ್ರೀ ಪ್ರದೀಪ್ ಬಳ್ಳಾರಿಕೆರೆ ಅವರು ನನ್ನೊಟ್ಟಿಗೆ ಪ್ರದೀಪ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಳ್ಳಾರಿಕೆರೆಯ ಗ್ರಾಮಸ್ಥರ ಪರವಾಗಿ ಒಂದು ಬೃಹತ್ ಪುಷ್ಪ ಮಾಲಿಕೆಯನ್ನು ಅರ್ಪಿಸಬೇಕು ಅಂತ ಹೇಳಿ ಬಳ್ಳಾರಿಕೆರೆಯ ಗ್ರಾಮಸ್ಥರು ಕೇಳ್ಕೊತೀವಿ. ದಯಮಾಡಿ ಸ್ವೀಕರಿಸಬೇಕು ಪ್ರದೀಪ್ ಬಳ್ಳಾರಿಕೆರೆಯವರು. ಶ್ರೀಯುತ ಪ್ರದೀಪ್ ಅವರ ಬಗ್ಗೆ ಹೇಳಿದಂತಹ ಶ್ರೀ DP ಪುನೀತ್ ಅವರಿಗೆ ಧನ್ಯವಾದಗಳು. ಪೊಲೀಸ್ ಇಲಾಖೆಯಲ್ಲಿಯೂ ಸಹ ಆಸಕ್ತಿಯನ್ನು ಇಟ್ಟುಕೊಂಡಿರುವಂತಹ DP ಪುನೀತ್ ಅವರಿಗೆ ಧನ್ಯವಾದಗಳು. ದಯಮಾಡಿ ಸ್ವಲ್ಪ ಎದುರು ಕಾಲಾವಕಾಶ ಮಾಡಿಕೊಡ್ಬೇಕು.
ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದೆ. ದಯಮಾಡಿ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ತಪ್ಕೊಳ್ತಾ ಇದ್ದೀನಿ. ಯಾರೂ ಕೂಡ ಆದಾತುರ ಅನ್ನಕ್ಕೆ ವೇದಿಕೆ ಮೇಲೆ ಬರಬಾರದು. ದಯಮಾಡಿ ಕಲಾವಿದ ಬಂಧುಗಳು ಸಹಕರಿಸಬೇಕು. ಆದರೆ ಇವತ್ತು ನಾನು ಪಟ್ಟ ಶ್ರಮಕ್ಕೆ ನಿಜಕ್ಕೂ ನನ್ನ ಹೆಂಡತಿಗೂ ಒಂದು ಮಾತು ಕೊಟ್ಟಿದೆ. ಇಡೀ ಫೀಲ್ಡಲ್ಲಿ ನನ್ನ ಗುರುಗಳಿಗಾಗಲಿ ನನ್ನ ಚೈತ್ರಕ್ಕಂಗಾಗಲಿ ತಲೆ ತರಿಸೋ ಕೆಲಸ ಮಾಡಲಾಚನೆ ಯೋಚನೆ ಮಾಡೋಣ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಆ ಹೆಸರನ್ನ ನನ್ನ ಹೆಂಡತಿ ಮುಂದೆ ಉಳಿಸ್ಕೊತಾ ಇದ್ದೀನಿ. ನನ್ನ ಬೆನ್ನಿಂದ ಮಾತಾಡಿರೋ ಜನಕ್ಕೆ ಉತ್ತರ ಸಿಕ್ಕಿದೆ. ನಾನು ಈ ಮಟ್ಟಕ್ಕೆ ಬರೋಕ್ಕೆ ನನ್ನ ಎಲ್ಲ ಕಲಾವಿದರು, ನನ್ನ ಬಂಧು ಬಳಗ, ನನ್ನ ಗುರುಗಳು ಅಂತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆ ಪುಣ್ಯಾತ್ಮತೆ ಪಾಲ್ಗೊಂಡಿರೋದು ಹಳ್ಳಿಕೆರೆ ಪ್ರದೀಪ್. ಇವತ್ತು ಈ ರಂಗಭೂಮಿಯಿಂದ ನಾನು ಇವತ್ತು ಬಟ್ಟೆ ಹಾಕಿದ್ದೀನಿ, ಒಂದು ವಾಚ್ ಹಾಕಿದ್ದೀನಿ, ಒಂದು ಗೋಲ್ಡ್ ಹಾಕಿದ್ದೀನಿ ಅಂದ್ರೂ ಈ ನನ್ನ ಕಲಾವಿದರು ಕೊಟ್ಟರೋ ಭಿಕ್ಷೆ ಅಂತ ಹೇಳ್ತೀನಿ. ರೈತನ ಮಗನಾದ್ರೂ ನಾನು ಇವತ್ತು ಜೀವನ ಮಾಡ್ತಾ ಇರೋದು ನಾನು ಈ ರಂಗಭೂಮಿ. ನನ್ನದೇ ಆದ ಒಂದು ಕ್ರಿಕೆಟರಲ್ಲಿ 13 ವರ್ಷ ದಿನಗೂಲಿ ನೌಕರನಾಗಿ ಬದಲಿ ಕಾರ್ಮಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ತಾಯಿ ಆರೋಗ್ಯ ಹಾಳಾಯಿತು. ತಾಯಿ ನೋಡ್ಕೊಳ್ಳೋ ಉದ್ದೇಶದಿಂದ ನನ್ನ ಕಾರ್ಖಾನೆ ಜೆಕೆಟೈರ್ಗೆ ನಿವೃತ್ತಿ ಕೊಟ್ಟು ನನ್ನ ತಾಯಿ ನೋಡ್ಕೊಳ್ಳೋದಕ್ಕೆ ಈ ರಂಗಭೂಮಿನ ನಂಬಿ ಜೀವನ ಮಾಡ್ತಾ ಇದ್ದೀನಿ. ಈ ದೇಹ ಇರೋವರೆಗೂ ಇದೇ ಜಾಗದಲ್ಲಿ ಲಾಸ್ಟ್ ಇಯರ್ ಕೂಡ ಹೇಳಿದೆ, ರಂಗಭೂಮಿಗೆ ಹುಟ್ಟಿದಲ್ಲಿರೋ ರಂಗಭೂಮಿಲೇ ಈ ದೇಹನ ಸಹಿಸ್ತೀನಿ ಅಂತ. ಹಾಗೇನಿಲ್ಲ ಸರ್, ಆದರೆ ರಂಗಭೂಮಿನ ಗ್ರಾಮೀಣ ಪ್ರದೇಶದ ಕಲಾವಿದರೆ ಜಾಸ್ತಿ ಅಭಿನಯ ಮಾಡೋದು, ನಾಟಕನ ಇದು ಮಾಡೋದ್ರಿಂದ ಗ್ರಾಮೀಣ ಮಕ್ಕಳೇ ಜಾಸ್ತಿ ಜನ ರಂಗಭೂಮಿಯಲ್ಲಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟ ಅನ್ನಿಸ್ತಾ ಇದೆ ಸರ್. ಆದರೆ ನಗರ ಪ್ರದೇಶದಲ್ಲಿ ಎಲ್ಲರೂ ಗೌರ್ಮೆಂಟ್ ಕೆಲಸ, ಆ ಕೆಲಸ, ಫ್ಯಾಕ್ಟ್ರಿ, ಅದು ಇದು ಸ್ಟ್ರೆಸ್ ಆಗಿರ್ತಾರೆ. ಹಾಗಾಗಿ 1-2 ಅವರ್ 3 ಅವರಲ್ಲಾದರೆ ನಗರ ಪ್ರದೇಶದಲ್ಲೂ ನಾಟಕ ಮಾಡ್ಬೋದು, ನೋಡ್ತಾರೆ. ಆದರೆ ನಮ್ಮ ಹಳ್ಳಿಲಿ ಒಂದು ಹಬ್ಬ ಹರಿದಿನಗಳಲ್ಲಿ ಇಡೀ ರಾತ್ರಿ ನಾಟಕ ಮಾಡಿದ್ರು ಪೂರ್ತಿ ಜನ ನೋಡಿ ಆನಂದ ಪಡ್ತಾರೆ. ಬಟ್ ನಗರ ಪ್ರದೇಶದಲ್ಲಿ 1 ಅವರ್ 2 ಅವರ್ 2 ಅವರ್ ಮಾತ್ರ ಸೀಮಿತವಾಗಿರುತ್ತೆ ಸರ್. ಯಾಕೆ ಅಂತಂದರೆ ಹೇಳ್ತಿಲ್ವ ಸರ್, ನಗರ ಪ್ರದೇಶದಲ್ಲಿ ಜಾಸ್ತಿ ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕು, ಅದು ಇದು ಆ ಥರ ಮುಂದೆ ಬನ್ನಿ ಸರ್ ಕಾಣಿಸುತ್ತೆ. ಗುರುತಿಸ್ಬೇಕು ಅಂತಂದರೆ ಇದನ್ನೆಲ್ಲ ಸರ್ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ಹೋಬಳಿ ಮಟ್ಟಕ್ಕೆ ಇದು ಎಲ್ಲೂ ಪ್ರಚಾರ ಆಗಿಲ್ಲ ಸರ್. ಹಾಗಾಗಿ ಇದು ಒಂದು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿದೆ ಸರ್. ಹೋಬಳಿ ಮಟ್ಟಕ್ಕೂ ಬಂದರೂ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಹಳ್ಳಿಗಳಲ್ಲೇ ಹೋಬಳಿ ಮಟ್ಟ ಇರೋದ್ರಿಂದ ಹೋಬಳಿಗೂ ಒಂದು ಕಲಾಮಂದಿರ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಸರ್. ನಾನೀಗ ಮಂಡ್ಯ ಜಿಲ್ಲೆ ಆದ್ರೂ ನಾನು ಮೈಸೂರು ಭಾಗದಲ್ಲಿ ಜಾಸ್ತಿ ಜನ ಗುರುತಿಸಿರೋದ್ರಿಂದ ನಾನು ಅತಿ ಹೆಚ್ಚು 100ಕ್ಕೂ ಹೆಚ್ಚು ನಾಟಕಗಳನ್ನ ನಾನು ಮೈಸೂರು ಭಾಗದಲ್ಲೇ ನಿರ್ದೇಶನ ಮಾಡಿರೋದ್ರಿಂದ ನನಗೆ ಈ ಕಡೆ ಜಾಸ್ತಿ ಕಲಾವಿದರು ಬಂಧು ಬಳಗ ಅಂತಲೇ ಹೇಳಿದ್ರು ತಪ್ಪಾಗಲ್ಲ ಸರ್. ಎಲ್ಲರೂ ಇರೋದು ನನಗೆ ಈ ಕಡೆನೇ. ಹಾಗಾಗಿ ನನಗೆ ಇಲ್ಲಿ ಈ ಸನ್ನಿಧಿಲಿ ಆಗ್ತಾ ಇದೆ ಅಂತ ಹೇಳ್ತೀನಿ ಸರ್. ಪ್ರದೀಪ್ ಅವರೇ, ಈಗ ಬರೀ ಸಾಮಾಜಿಕ ನಾಟಕಗಳು ಮಾತ್ರನಾ ಅಥವಾ ಏನಾದ್ರು ಇದೆಲ್ಲ ಮಾಡ್ತೀರಾ? ಇಲ್ಲ ಸರ್, 1-2-3 ಪೌರಾಣಿಕ ನಾಟಕ ಮಾಡಿದ್ದೀನಿ ಅಷ್ಟೇ. ಬರೀ ಇದಕ್ಕೆ ಸೀಮಿತವಾಗಿದೆ? ಸಾಮಾಜಿಕ ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆ. ಇದಕ್ಕೆ ಪೌರಾಣಿಕ ಇದಕ್ಕೆ ಬಂದಿಲ್ಲ ಸರ್. ನಾನು 1-2-3 ಅಭಿನಯ ಮಾಡಿದ್ದೀನಿ ಅಷ್ಟೇ. ಒಂದು ಶಕುನಿ ಮಾಡಿದ್ದೀನಿ, ಒಂದು ದುರ್ಯೋಧನ ಮಾಡಿದ್ದೀನಿ, ಸಣ್ಣ ಪುಟ್ಟ ಅಷ್ಟೇ. ಯಾಕಂದರೆ ಇಲ್ಲಿ ಸ್ವಲ್ಪ ಎಲ್ಲರೂ ಪೌರಾಣಿಕಕ್ಕೆ ಇಷ್ಟಪಡ್ತಾರೆ. ಟೌನ್ ಹಾಲಲ್ಲಿ ಅಂದರೆ ಒಂದು ಪೌರಾಣಿಕದ ನಾಟಕ ಇರುತ್ತೆ ಇಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಬರ್ತಾರೆ. ಅಂದರೆ ಇದು ಇರಲಿ ಅಂದರೆ ಅದಕ್ಕೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ನನಗೆ ಪೌರಾಣಿಕದಲ್ಲಿ ಹಾರ್ಮೋನಿಯಂ ಎಲ್ಲ ನುಡಿಸ್ಬೇಕು, ನಂಗೆ ಅದೆಲ್ಲ ಬರಲ್ಲ. ಬೇಡ, ಬೇರೆಯವ್ರು ಇರ್ತಾರೆ, ಬೇರೆಯವ್ರು ಅಭಿನಯಿಸ್ಬೋದು ನೀವು. ಅಭಿನಯಿಸ್ತಾ ಇದ್ದೀನಿ. ಅಂದರೆ ಬೇರೆಯವ್ರು ಬೇಕಾದ್ರೆ ಇದು ಮಾಡ್ತಾರೆ, ಆರ್ಮೋದಿಕ್ಕೆಲ್ಲ ಬೇರೆ ಇರ್ತಾರೆ. ಹೌದು, ಅಭಿನಯ ಮಾಡ್ತಾರೆ. ಖಂಡಿತ ಸರ್. ನಾನು ಸಾಮಾಜಿಕ ಮಾಡಬೇಕಾದ್ರೆ ಯಾರಾದರೂ 2 ಪೌರಾಣಿಕ ಮಾಡಿ ಅಂತಲೂ ತುಂಬ ದಿನ ಕೇಳಿ, ಈಗ ಮುಂದಿನ ತಿಂಗಳು ಸ್ವಪ್ನ ಮೇಡಮ್ ಅವ್ರು ಮಾಡ್ತಿದ್ದಾಗ ಹೇಳಿದೆ, ಪ್ರದೀಪ್ ಅವರು 14ಕ್ಕೆ ನನಗೊಂದು ಸಾಮಾಜಿಕ ನಾಟಕ ಕೊಡಿ, ನಂದು ಲಾಸ್ಟ್ ದಿನ ಇರುತ್ತೆ ಅಂತ. ಖಂಡಿತ ಕೊಡ್ತೀನಿ ಮೇಡಮ್ ಅಂತ. ಹಾಗಾಗಿ ಅವರು ಕೇಳಿದ್ರೆ ಪೌರಾಣಿಕ ನಾಟಕದ ಮಧ್ಯೆ ಸಾಮಾಜಿಕ ನಾಟಕನೂ ನಾವು ಕೊಡೋಕೆ ರೆಡಿ ಇದ್ದೀವಿ ಸರ್. ಎರಡೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಖಂಡಿತ. ನಾನೀಗ ಸುಮಾರು ಜನ ಕೇಳಿದೆ, ಅಂದರೆ ನಮ್ಗೆ ಈಗ ಸೀನರಿ ಪೌರಾಣಿಕತೆ ಬೇರೆ, ಸಾಮಾಜಿಕತೆ ಬೇರೆ, ಅದೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಸಾಮಾಜಿಕಕ್ಕೆ ಸೀಮಿತ ಮಾಡ್ತೀವಿ. ಸರಿಸುಮಾರು 10 ದಿನಗಳ ಕಾಲ. ಹೌದು ಸರ್. ದೀಪೋತ್ಸವ ಇವತ್ತು ಕೊನೆಗೊಳ್ತಾ ಇದೆ. ಇಲ್ಲ ಸರ್, ಇನ್ನೂ 3 ದಿನ ಇದೆ. ಇನ್ನೂ 3 ದಿನ ಇದೆ. ನಿಮಗೆ ಸನ್ಮಾನ ಆಗ್ತಕ್ಕಂಥ ಸರ್, ನಾವು ಒಂದು 15 ನಾಟಕಗಳು ನಾನು ನಿರ್ದೇಶನ ಮಾಡಿರುವಂಥದ್ದು, ಮತ್ತು ನನ್ನ ಜೊತೆ ನನ್ನ ಆತ್ಮೀಯ ಸ್ನೇಹಿತ RJ ಪುಟ್ಟಪ್ಪವರು ಮತ್ತು ಪ್ರಕಾಶು, ನಟರಾಜ್ ಅವರು, ಇವರೆಲ್ಲ ನಿರ್ದೇಶನ ಮಾಡಿರೋ ಒಂದು 15 ನಾಟಕಗಳಿದ್ದೆ ಸರ್. ನಮಗೆ ಇಲ್ಲಿ ಥಿಯೇಟ್ರ್ ಕೊರತೆ ಇರೋದ್ರಿಂದ
10 ದಿನಕ್ಕೆ ಸೀಮಿತ ಮಾಡ್ಕೊಂಡು ಅದರಲ್ಲೂ ಒಂದು ಡೇಟು ವೆಂಕಟೇಶ್ವರವ್ರಿಗೆ ಇದಾಯಿತು, ಮತ್ತು ತಿಮ್ಮೇಗೌಡರ ಹತ್ರ ಒಂದು ಡೇಟ್ ತಗೊಂಡು 10 ದಿನ ಕಾರ್ಯಕ್ರಮ ಮಾಡ್ತೀವಿ ಸರ್. ಈ ಪುಟ್ಟ ಕಲಾವಿದರ ಮೇಲೆ ಇದೇ ಪ್ರೀತಿ ಇರಲಿ, ಇದೇ ಸಹಕಾರ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.